ಸಚಿವ ಬಿ ನಾಗೇಂದ್ರ ಅವರ ಜೊತೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಇದೀಗ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಎರಡೂ ಸದನಗಳಲ್ಲಿ ಕೂಡ ಬಿ ನಾಗೇಂದ್ರ ಅವರು ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಇಲ್ಲ ಅಂತ ನಾವು ಸದನವನ್ನು ನಡೆಯೋಕೆ ಬಿಡೋದಿಲ್ಲ ಅನ್ನುವಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಯಾಕೆ ಅಂತ ಸರ್? ಅದೇ ಗೊತ್ತಿಲ್ಲ. ನಾನು ಒಬ್ಬ ದಲಿತ ಮಂತ್ರಿ ಆಗಿದ್ದೀನಿ ಅನ್ನುವಂಥ ಕೇವಲ ಒಂದೇ ಒಂದು ಕಾರಣಕ್ಕೇ ಇವತ್ತು ಈ ರೀತಿಯಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸಭೆ ಆಗಿರ್ಬೋದು, ಪರಿಷತ್ ಆಗಿರ್ಬೋದು, ಈ ರೀತಿಯಂಥ ಒಂದು ವಿಚಾರನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇದು ನಿಜವಾಗ್ಲೂ ಬಹಳ ನೋವಿನ ಸಂಗತಿ ಆಗ್ತಾ ಇದೆ. ಒಬ್ಬ ದಲಿತ ಯಾವ ರೀತಿ ಈ ದೇಶದಲ್ಲಿ ಯಾವ ರೀತಿ ರಕ್ಷಣೆ ಇಲ್ದೇನೆ ಆಗ್ತಾ ಇದೆ ಅನ್ನೋಂಥ ವಿಚಾರನ ನಾನು ಸದನಕ್ಕೆ ಬಂದ ಮೇಲೆ ಗೊತ್ತಾಗಿದೆ. ಸರ್, ತಮ್ಮ ಒಂದು ರಾಜೀನಾಮೆ ಬಿಗಿಪಟ್ಟಿಗೆ ತಾವು ಹೇಳಿದ್ರಿ, ಇಡೀ ವಾಲ್ಮೀಕಿ ಸಮುದಾಯ ಗಮನಿಸ್ತಾ ಇದೆ, ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂಥದ್ದು. ಈಗ ಅದೇ ಒಂದು ಸಮುದಾಯದಲ್ಲಿ ಬೇರೆದವರು ಸಚಿವರು ಆಗುವಂತ ಆಕಾಂಕ್ಷಿಗಳಿದ್ರು, ಅವ್ರಿಗೆ ಕೊಡಬೇಕಾಗಿತ್ತು, ಹೈಕಮಾಂಡ್ ಯಾಕೆ ನಾಗೇಂದ್ರ ಅವರಿಗೆ ಕೊಡ್ತು ಅನ್ನುವಂಥದ್ದು ಪ್ರಶ್ನೆ ಬಿಜೆಪಿ ಅವ್ರದ್ದು. ನೋಡಿ, ಇದರಲ್ಲೆಲ್ಲ ಸ್ವಲ್ಪ ಕ್ರೈಟೀರಿಯಾ ಇರುತ್ತೆ. ನಾನು 4 ಬಾರಿ ಶಾಸಕನಾಗಿದ್ದೇನೆ, ಹಿರಿಯನಿದ್ದೀನಿ. ಅದರ ಜೊತೆಗೆ ನಮ್ಮ ಪ್ರಾಂತದಲ್ಲಿ ಅಂದರೆ ನಮ್ಮ ಭಾಗದಲ್ಲಿ ಯಾರು ಕೊಟ್ಟರೆ ನಮ್ಮ ಪಕ್ಷ, ನಾವು ರಾಜಕೀಯ ಮಾಡಬೇಕಾಗಲ್ಲ ಸ್ವಾಮಿ. ನಾವು ರಾಜಕೀಯ ಮಾಡಬೇಕು. ರಾಜಕೀಯದಿಂದನೇ ನಾವು ರಾಜಕೀಯದಿಂದ ಬಂದ ಮೇಲೆ, ಈ ಸದನಕ್ಕೆ ಬಂದ ಮೇಲೆಲ್ಲ ನಮ್ಮವ್ರನ್ನ ಕಾಪಾಡ್ಕೊಳ್ಳೋದು. ಆ ರೀತಿಯಾಗಿ ಅಲ್ಲಿರುವಂಥದ್ದು ರಾಜಕೀಯ ದೃಷ್ಟಿಯಿಂದ ಇಟ್ಕೊಂಡು ನನಗೆ ಮಾಡಿರ್ಬೋದು. ಹೈಕಮಾಂಡ್ ಒಂದು ನಿರ್ಧಾರ ಅದಕ್ಕೆ. ಒಂದು ವೇಳೆ ನನ್ನ ಮಾಡಿಲ್ಲ ಅಂದರೆ ಕೂಡ ನಾನೇನು ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದಿಲ್ಲ, ಏನಿದ್ದಿಲ್ಲ. ಹೈಕಮಾಂಡ್ ಒಬ್ಬೊಬ್ಬರಿಗೂ ಒಂದೊಂದು ಸ್ಥಾನಗಳನ್ನು ಕೊಟ್ಕೊಂಡು ಬರ್ತಾ ಇದೆ. ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಆದ್ಯತೆ ಕೊಟ್ಟಿದೆ. ನಮ್ಮ ಭಾಗದಲ್ಲಿ ಬಹುತೇಕ ಬಹಳ ವಾಲ್ಮೀಕಿ ಜನಾಂಗದ ನಾಯಕರೇ ಜಾಸ್ತಿ ಇದ್ದಾರೆ. ರಾಯಚೂರು, ಬಳ್ಳಾರಿ, ಕೊಪ್ಪಳ ಈ ರೀತಿಯಂಥ 5 ಜಿಲ್ಲೆಗಳಲ್ಲಿ ಬಹಳಷ್ಟು ಬಲಿಷ್ಠವಾಗಿರುವಂಥ ನಾಯಕ ಸಮಾಜ. ಅಲ್ಲಿ ಕೊಡಬೇಕು, ಅವ್ರ ಜನಕ್ಕೆ ಉದ್ಧಾರ ಮಾಡಬೇಕು, ಅವ್ರ ಜನಗಳಿಗೆ ಒಳ್ಳೇದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನನಗೆ ಕೊಟ್ಟಿದ್ದಾರೆ. ಇವತ್ತು ಬೇರೆ ಬೇರೆ ಶಾಸಕರು ಕೂಡ ಎಲ್ಲರೂ ಕೂಡ ಅರ್ಹರಿದ್ದರು. ನಮ್ಮಲ್ಲಿ 14 ಜನ ನಾವು ಗೆದ್ದಿದ್ದೀವಿ, ಎಲ್ಲ ಕೂಡ ಅರ್ಹ ಶಾಸಕರೇ. ಬಟ್ ಏನಂದರೆ 34 ಮಾತ್ರ ಇರುತ್ತೆ ಇದರಲ್ಲಿ. ಅದನ್ನು ಬಿಟ್ಟು ಜಾಸ್ತಿ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗನೇ ಯಾರ್ಯಾರಿಗೂ ಒಂದೊಂದು ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶದಿಂದ ನನಗೆ ಅವಕಾಶ ಬಂದಿದೆ. ಆ ಅವಕಾಶವನ್ನು ಸದ್ವಿನಿಯೋಗ ಮಾಡ್ಕೊಂಡು ನಾನು ಕೆಲಸ ಮಾಡ್ಕೊಂಡು. ನಾಗೇಂದ್ರ ಅವರು ಹೈಕಮಾಂಡ್ ನಾಯಕರ ಬ್ಲಾಕ್ ಮೇಲ್ ಮಾಡಿ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಇದು ಬಹಳ ಹಾಸ್ಯಾಸ್ಪದ. ಇದಕ್ಕೆ ಒಂದು ಸುಳ್ಳನ್ನು ಪದೇ ಹೇಳಿ ಅವರು ಈ ರೀತಿಯಾದಂಥದ್ದನ್ನ ಸುಳ್ಳನ್ನು ಹೇಳೋದು ಇದೆ ಇವಾಗಿನ ಮೊದಲಿಂದ ಕೂಡ ಅದೇ ರೀತಿ ಇದೆ. ಬಹಳಷ್ಟು ಕಡೆಗೆ ನಾನು ಹೇಳ್ಬೋದು, ಹಂಗಾದ್ರೆ ಯಾರ್ಯಾರಿಗೋ ದುಡ್ಡು ಕೊಟ್ಟಿದೆ, ಅದೆಲ್ಲ ಸತ್ಯನ. ಗಾಳಿಯಲ್ಲಿ ಗುಂಡು ಹಾರಿಸುವಂಥದ್ದನ್ನ ನಮ್ಮ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಯಾವ ಬ್ಲಾಕ್ ಮೇಲೂ ಮಾಡಲಿಲ್ಲ, ಯಾವ ಬ್ಲಾಕ್ ಮೇಲ್ಗೆ ಒಳಗಾಗುವಂತ ಪಕ್ಷ ನಮ್ದಲ್ಲ. ಸರ್, ನಾಗೇಂದ್ರ ಅವರು ಸದನದಲ್ಲಿ ಉತ್ತರ ಕೊಡಲಿಕ್ಕೆ ಸಿದ್ಧರಿದ್ದಾರೆ. ಖಂಡಿತವಾಗಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ತಯಾರಾಗಿದ್ದೀವಿ. ಅದಕ್ಕೆ ನಾನು ಒಬ್ಬನೇ ಅಲ್ಲ, ಎಲ್ಲರೂ ಕೂಡ ಉತ್ತರ ಕೊಡ್ತೀವಿ. ಇದಿಷ್ಟು ಸಚಿವ ನಾಗೇಂದ್ರ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್ ಹುಗಾರ್, ರಾಜ್ ನ್ಯೂಸ್, ಬೆಂಗಳೂರು.